ಅಂದರೆ ನಿನ್ನೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣ ಸ್ವಾಮಿಯವರ ಚಿತ್ತಾಪುರ ಆಯ್ಕೆಯಲ್ಲಿ 6 ಗಂಟೆಯವರೆಗೆ ದಿಗ್ಬಂಧನದಲ್ಲಿ ಬೀಸಿರ್ತಕ್ಕಂಥ ಅಮಾವ್ಯ ಘಟನೆ ಕುರಿತು ಇವತ್ತು ನಾವು ಪ್ರತಿಕ್ರಿಯಿಸಿದ್ದೇವೆ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಂದೂ ಕಂಡರಿಯದಂಥ ಕೇಳರಿಯದಂಥ ಘಟನೆ ಚಿತ್ತಾಪುರದಲ್ಲಿ ಅದು ರಾಜಕಾರಣದಲ್ಲಿ ಈ ಘಟನೆಗಳೇ ಆಗಲು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಯಾಕಂದರೆ ನಮ್ಮ ಕರ್ನಾಟಕ ವಿಶೇಷವಾಗಿ ಬೇರೆ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳ ಅಲ್ಲೇ ಮಾಡ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಆಗಿದೆ. ಅದಾದ ನಂತರ ಮತ್ತು ಅವ್ರ ಸರಿ ಈ ಘಟನೆ ಆದ ನಂತರ ಕೇಳಿಬೋದಂತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಂಬಾರಿ ಅಷ್ಟೇ ಮೇಲೆ ಹಲ್ಲೆ ಮಾಡಿ ಅವರಿಗೆ ಜನಸಂಪರ್ಕ ಯಾರಿಗೆ ಸಂಪರ್ಕ ಇದ್ದಂಗೆ ಒಂದು 3 ರಿಂದ 4 ತಾಸು ದಶಲಕ್ಷ ಕೂಡ ಹಾಕಿ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೂ ಅವ್ರು ಬಿಟ್ಬಿಟ್ಟು ಪೊಲೀಸರು ಅದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ಯಾಕಂದರೆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ ಮಾತಾಡ್ತಿರ್ತಾರೆ. ಮತ್ತು ಅವ್ರು ಮಾತಾಡಿದ್ರೆ ಏನಂತಂದ್ರೆ ಒಂದು ನಾಣ್ಣುಡಿ ಬಳಕೆಯದಾಗ ಮಾತಾಡ್ಯಾರ. ಪೇಪರ್ದಾಗ ಅದೆಲ್ಲ ನೋಡಿದ್ರು, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆನೆಗಳು ಒಟ್ಟಿಗೆ ಸ್ವಾರ ಮಾಡೋದು ಸ್ವಲ್ಪ ಹಳ್ಳಿಯಾಗ ಮಾತಾಡ್ತಾರೆ. ಅದೇನು ದೊಡ್ಡ ನಮ್ಮ ಭಾಗದಾಗ ಏನು ದೊಡ್ಡ ವಿಷಯ ಅಲ್ಲ. ಅದನ್ನೇ ಒಂದು ದೊಡ್ಡ ವಿಪಕ್ಷಕ್ಕೆ ಹೋಗಿ ತಗೊಂಡು ತಮ್ಮ ಬೆಂಬಲಿಗರಿಂದ ಮತ್ತು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗೆ ಈ ಟೈಪು 6 ತಾಸು ಗುಂಡಗರ್ದಿ ಮಾಡಿ ಹಾಕ್ಯಾರಂತಂದ್ರೆ ಅಲ್ಲಿ ಪೊಲೀಸರ ಎಷ್ಟು ವೈಫಲ್ಯ ಅದ, ಪೊಲೀಸರು ಎಷ್ಟು ನಿಷ್ಕ್ರಿಯ ಅದ, ಪೊಲೀಸರು ಏನಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ವರ್ತಿಸ್ತಾರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಭಾಳ ಆದರೂ ತೆರೆ ಎಣಿಸಿದ್ರೆ 100 ರಿಂದ 200 ಕಾರ್ಯಕರ್ತರು. ಅದು ಮೇಲಾಗ್ಯಾರಂದ್ರೆ ರಾಷ್ಟ್ರ ಇದು ಅವ್ರ ಪಕ್ಷದ ಧ್ವಜ ಹಿಡ್ಕೊಂಬಂದ ಪಕ್ಷದ ಧ್ವಜ ಹಿಡ್ಕೊಂಬಂದ ಕಾಂಗ್ರೆಸ್. ಅದಾದ ನಂತರ ಅವ್ರಿಗೆ ವಾಹನ ಸರ್ಕಾರಿ ವಾಹನ ಬಣ್ಣ ಇರ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಇವೆಲ್ಲ ನೋಡಿದ್ರೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರನೇ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪೊಲೀಸ್ ಸರ್ಕಾರ ಅನ್ನೋ ದಿಕ್ಕಿನಾಗ ವರ್ತನೆ ಮಾಡಬೇಕು. ಯಾಕಂದ್ರೆ ಈಗ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದಕ್ಕೆ ವಿಧಾನಸಭೆಯಲ್ಲಿ ಸಿಟಿ ರವಿವರ್ಮನ ಒಂದು ಹಲ್ಲೆ ಮಾಡಿದರು. ಅದು ಇವತ್ತಿನ ತನಕ ಒಂದು FIR ಆಗಿಲ್ಲ, ಏನಾಗಿಲ್ಲ. ಅದಾದ ನಂತರ ವಿಧಾನಸೌಧದಲ್ಲಿ ಪಾಕಿಸ್ತಾನದಿಂದ ಬಂದು ಇವತ್ತಿನ ತನಕ ಅದ್ರ ಬಗ್ಗೆ ಸರ್ಕಾರ ಯಾವುದೇ ಕ್ರಮಗೊಂಡಿಲ್ಲ. ನಮ್ಮ ಗೃಹ ಮಂತ್ರಿಗಳಂತೂ ಯಾವುದೇ ಒಂದು ವಿಷಯ ಸೀರಿಯಸ್ ಆಗಿಲ್ಲ, ಅದಕ್ಕೆ ಆಯ್ಕೆ ಉತ್ತರ ಕೊಟ್ಕೊಂತ ಹೋಗ್ಬೇಕು. ಈ ಟೈಪ್ ಯಾಕಂದ್ರೆ ನಡೀತಕ್ಕಂಥದ್ದು. ಯಾಕಂದರೆ ಅವರೇನಾದ್ರು ಈಗ ಮಾಡಿದಂಥವ್ರು ಸಂವಿಧಾನದಿಂದ ಉನ್ನತ ಹುದ್ದೆಗಳನ್ನು ಅನುಭವಿಸ್ತಾರೆ. ಅವರೇ ಸಂವಿಧಾನ ಉಲ್ಲಂಘನೆ ಮಾಡಿ ಒಬ್ಬ ಸಂವಿಧಾನದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮನುಷ್ಯನ ಮೇಲೆ ಈ ಟೈಪ್ ಗುಂಡಾಗರ್ದಿಯಿಂದ ದೌರ್ಜನ್ಯ ಮಾಡಿ 6 ತಾಸು ದಿನಬದ್ಧ ಒಬ್ಬ ವಿರೋಧ ಪಕ್ಷಕ್ಕೆ ನಾಯಕರಿಸ್ತಾರಂತಂದ್ರೆ ಮತ್ತು ಇದು ನಾವೆಲ್ಲರೂ ಇಡೀ ಕರ್ನಾಟಕ ಜನತೆ ನಾಚಿಗೆ ಪಟ್ಟು ಇರ್ತಕ್ಕಂಥ ವಿಚಾರ. ಇದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾರೇನು ಉಳಿಯಲ್ಲ. ಜನಸಾಮಾನ್ಯ ಪರಿಸ್ಥಿತಿ ಯಾವ ಮಟ್ಟ ಅದೇನಾಗ್ಬಿಟ್ಟದ ಅಂತಂದ್ರೆ ಈ ಉಸಿಗಿನ ಮಾಫಿಯಾ ಉಸಿಗಿನ ಮಾಫಿಯಾ ಅಲ್ಲ. ಯಾಕಂದ್ರೆ ಸಡನ್ನಾಗಿ ಅವರು ಗುಲ್ಬರ್ಗದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಚಿತ್ತಾಪುರ ಮುಟ್ಟಷ್ಟಿಗೆ ಇಷ್ಟೆಲ್ಲ ಇಲ್ಲಿ ಗ್ಯಾಂಗ್ ರೆಡಿ ಆಗೋದು ಅಂತಂದ್ರೆ ಅದರಿಂದ ಒಂದು ಮಾಫಿಯಾನೇ ಅದ. ಅದು ಮಾಫಿಯಾ ಯಾವುದಂದ್ರೆ ಉಸಿಗಿನ ಮಾಫಿಯಾ. ಆ ಮಾಫಿಯಾದಲ್ಲಿ ಅದು ಗುಂಡಗರ್ದಿ ಮಾಡ್ಯಾರ. ಮತ್ತು ತಕ್ಷಣವಾಗಿ ಸರ್ಕಾರ ಏನಂತಂದ್ರೆ ಯಾಕಂದ್ರೆ ಅಲ್ಲಿ ಅವರೇನಾದ್ರು ಕಾಂಗ್ರೆಸ್ ಪಕ್ಷದ ಧ್ವಜ ಹಿಡ್ಕೊಂಡು ಅಲ್ಲಿ ಘೋಷಣೆ ಕೂಗಿ ಅವ್ರ ಮೇಲೆ ಹಲ್ಲೆ ಮಾಡ್ಯಾರ. ತಕ್ಷಣವೇ ಸರ್ಕಾರ ಏನಂತಂದ್ರೆ ಸರ್ಕಾರ ಜೀವಂತ ಅಂತಂದ್ರೆ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಪ್ರಪ್ರಥಮವಾಗಿ ಅವರ ಮೇಲೆ FIR ಮಾಡಬೇಕು. ಇಡೀ ಗುಲ್ಬರ್ಗ ಜಿಲ್ಲೆಯ ಮುಖ್ಯಸ್ಥರಾದಂಥ SP ಇರ್ಬೋದು, ಅಡಿಷನಲ್ SP ಇರ್ಬೋದು ಮತ್ತು ಚಿತ್ತಾಪುರದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸರು ಸಾರಾಸಗಟಾಗಿ ಅಮರ್ನಲ್ಲಿರ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಪತ್ರಿಕಾ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಈಗ ಮೋದಿಯವ್ರ ಬಗ್ಗೆ ಮಾತಾಡ್ಯಾರ, ತೆರಿಗೆ ಅವರು ಮೋದಿ ಮಾತಾಡಿದ್ರೆ ಇಲ್ಲಿ ಪತ್ರಕರ್ತರು ಕೇಳಿದ್ರು ಅದೇನು ನಡೀತಿದ್ದ ತಗೋದೇನು ಆನೆ ಹೋಗೋದು ಸ್ನಾನ ಬರ್ಬೇಕಂತ ಸರ್ ಅದು ಮಾತಾಡ್ತೇವೆ. ಎಲ್ಲ ಹಳ್ಳಿಯವ್ರು ಮಾತಾಡ್ತಾರೆ, ಇದು ಮಾತಾಡ್ತಾರೆ. ಅದು ಒಂದು ಪದದ ಸಲುವಾಗಿ ಒಂದು ಪದಕ್ಕೆ ಇಷ್ಟೆಲ್ಲ ರಾಕಂತ ಹೇಳಿ ಮತ್ತೀಗ ಸ್ವತಃ ಈಗ ನಾವು ಸಣ್ಣಾರಿ ಈಗ ACC ಅಧ್ಯಕ್ಷರಿದ್ದಾರೆ. ಅವ್ರು ರಾಜಕೀಯ ಪ್ರವೇಶ ಮಾಡೋದ್ರಿಂದ ಉನ್ನತ ಹುದ್ದೆಗಳಿಂದ ಅಧಿಕಾರ ಅನುಭವಿಸ್ಕೊಳ್ತಾರೆ.
ಮತ್ತು ಇವತ್ತು ರಾಜ್ಯಸಭೆ ವಿರೋಧ ಪಕ್ಷ ನಾಯಕರು ಅವರಂಥ ಉನ್ನತ ಹುದ್ದೆಯಲ್ಲಿ ಅನುಭವಿಸಿ ಇವತ್ತು ಉನ್ನತ ಹುದ್ದೆ ಇದ್ದವರೇ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷಪ್ಪ ಅಂತಂದು ಅದು ನೀತಿ ತಗೊಂಡು ಮೋದಿಯವರು ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡಿ ಅವ್ರಿಗೆ ಇದು ಮಾಡಿದ್ದಾರೆ. ಅಂದ್ರೆ ಪ್ರಧಾನಮಂತ್ರಿ ಬೈದ್ರೆ ಅಪರಾಧ ಅಲ್ಲ, ಇವ್ರು ಏನಾದರೂ ಇಂಡೈರೆಕ್ಟ್ ಅಂದ್ರೂ ಅಪರಾಧ ಅನ್ನಂಗೆ ಆಗಿದೆ. ಅಲ್ಲ ಪ್ರಧಾನಮಂತ್ರಿ ಅಂತ ರಾಜ್ಯದಾಗ ಅದೇ ಪ್ರೈಮ್ ಮಿನಿಸ್ಟ್ರಿಗೂ ಬೈಬೋದು, ಇವ್ರಿಗೇನು ಅನ್ಬಾರ್ದು ಅಂತ. ಅವ್ರು ಪ್ರೈಮ್ ಮಿನಿಸ್ಟ್ರಿಗೂ ಬೈಬೋದು, ಅವ್ರಿಗಂತೂ ಚೆಕ್ ಬರಲ್ಲ. ಇವ್ರಿಗೇನು ಅನ್ನದೇ ಇದ್ರೂ ಸಿಟ್ಟು ಬರ್ತದೆ. ನಾವೆಲ್ಲ ಈಜಿ ತಗೋಬೇಕು ರಾಜಕೀಯ ನಾನು ಅಂದರೆ ಅವರಿಗೆ ಪರ್ಮಿಷನ್ ಆದಂತ ಅರ್ಥ. ಪ್ರಧಾನಮಂತ್ರಿ ಬಗ್ಗೆ ಅದು ಪ್ರಧಾನಮಂತ್ರಿಗೂ ಅನ್ಬೋದು, ರಾಷ್ಟ್ರಪತಿಗೂ ಬಾಯಿ ಬಂದಂಗೆ ಮಾತಾಡ್ಬೋದಂತ. ಅಂದರೆ ಆ ರೀತಿ ಕಾನೂನು ಐತಾ ಅಂತ ನಿಮ್ಮ ಪ್ರಶ್ನೆ. ಈಗ ಸರ್ ಅಲ್ಲ ಈಗ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ಕೋಬೇಕೆಲ್ಲ ಹೇಳಿರಿ, ಸಸ್ಪೆಂಡ್ ಮಾಡ್ಬೇಕು. ಒಂದು ವೇಳೆ ಯಾಕಂದ್ರೆ ಕರೀಲಿ ಅವ್ರಿಗೆ ಟೈಪ್ ಮಾಡಿಲ್ಲ. 9 ರಾಜ್ಯಪಾಲರ ಇದಕ್ಕೆ ಹಾಕಿದ್ರೆ ಇದಕ್ಕೆಲ್ಲ ಎಲ್ಲರೂ ಈ ಟೈಪು ಅವ್ರು ದೇಶ ರಾಜಕಾರಣ ಮಾಡಿಲ್ಲ. ಜನರನ್ನ ಒಬ್ಬ ಮತದಾರನ ಭಯದ ವಾತಾವರಣ ನಿರ್ಮಾಣ ಮಾಡಿ ಅವ್ರು ಓಟ್ ಹಾಕೊಂಡು ಗೆಲ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಅಂತ. ಅದು ಈ ವರ್ಷ ಹಿಂಗೆ ಯಾಕೆ ಮಾಡೋಕ್ಕಂತ ಅರ್ಥ ಆಗೋದು. ಯಾರು ಮಾಡ್ಲಿಕ್ಕೆ ಇದು ಯಾರು ಮಾಡಿಲ್ಲ ಕ್ಷೇತ್ರದಲ್ಲಿ